ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲ್ ವಿಡಿಯೋ ಇಸ್ ಗೋನಾ ಬಿ ಅ ವೆರಿ ಸ್ಪೆಷಲ್ ವಿಡಿಯೋ ಫಾರ್ ಆಲ್ ದ KCET aspirants ವಾಚಿಂಗ್ ಮೈ ವಿಡಿಯೋ ಅದೇ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾವುದೇ ಡೌಟ್ಸ್ ಇದ್ದರೆ ಕೂಡ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಿಮ್ಮ ಒಂದು KCET 2026 ಇದ್ದು ರಿಸಲ್ಟು ಯಾವಾಗ ಬರುತ್ತೆ ಅನ್ನೋದು ತುಂಬ ಜನ ಕನ್ಫ್ಯೂಷನಲ್ಲಿದ್ದೀರಾ. ಅಕ್ಕ ಇನ್ನೂ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಡೌಟ್ಗೆ ಇವತ್ತು ನಾನು ಫುಲ್ ಸ್ಟಾಪ್ ಹಾಕಕ್ಕೆ ಬಂದಿದ್ದೀನಿ. ಸೊ ನಿಮ್ಮ ಜೊತೆ ನಾನು ಪರ್ಫೆಕ್ಟ್ ಡೇಟ್ ಯಾವಾಗ ನಿಮಗೆ ರಿಸಲ್ಟ್ ಬರ್ಬೋದು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. KCET 2026 ಎಕ್ಸಾಮಿನೇಷನ್ ಈಗಾಗಲೇ ನಿಮ್ಮದು ನಡೆದಿದೆ. ಇದರ ರಿಸಲ್ಟ್ ಬಂದುಬಿಟ್ಟು ಅಗ್ರಿ ಪ್ರಾಕ್ಟಿಕಲ್ ಏನಿದೆ ಎಕ್ಸಾಮಿನೇಷನ್ನ ಎಕ್ಸಾಮ್ ಮಾಡಿರೋದ್ರಿಂದಾಗಿ ನಿಮ್ಮ ಒಂದು ರಿಸಲ್ಟ್ ಡಿಲೇ ಆಗ್ತಾ ಇದೆ. ಆ್ಯಂಡ್ ಸೆಕೆಂಡ್ ರೀಸನ್ ಏನಪ್ಪ ಅಂದರೆ ನೀಟ್ ಎಕ್ಸಾಮ್ ಕೂಡ ರೀನೀಟ್ ನಡೀತಿರೋದ್ರಿಂದಾಗಿ ಅದರ ಡಿಲೇ ಕೂಡ ಆಗಿರೋದ್ರಿಂದಾಗಿ ನಿಮ್ಮ ಒಂದು ರಿಸಲ್ಟ್ ಬರೋದು ಕೂಡ ಡಿಲೇ ಆಗ್ತಿದೆ. ಯಾಕಪ್ಪ ಅಂದರೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಿರೋದ್ರಿಂದ KCET ಆ್ಯಂಡ್ ನೀಟ್ ಇದರ ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಿರೋದ್ರಿಂದಾಗಿ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಆರ್ ರಿಸಲ್ಟ್ ಇದು ಡೇಟು ಇನ್ನೂ ಕೂಡ ಡಿಲೇ ಆಗ್ತಾ ಹೋಗ್ತಾ ಇದೆ. ಸೊ ಇದು ಯಾವಾಗ ಬರ್ಬೋದು ಅನ್ನೋ ಕನ್ಫ್ಯೂಷನ್ ನಿಮಗೆ ಕಾಡ್ತಾ ಇದ್ದರೆ ನಾನಿಲ್ಲಿ ಆನ್ಸರ್ ಹೇಳ್ತೀನಿ. ಈ ವೀಕ್ ಎಂಡಿಗೆ ಬರುತ್ತಾ? ಇಲ್ಲ. ಜೂನ್ ಫಸ್ಟ್ ವೀಕ್ ಬರುತ್ತಾ? ಇಲ್ಲ. ಸೆಕೆಂಡ್ ವೀಕ್? ಇಲ್ಲ. ಸೊ ಜೂನ್ 20th ನಂತರ ಅಂದರೆ ನಿಮ್ಮ ಒಂದು ನೀಟ್ ಎಕ್ಸಾಮಿನೇಷನ್ ನಡೆದ್ರ ನಂತರ ವೆರಿ ನೆಕ್ಸ್ಟು ನಿಮ್ಮ ಒಂದು KCET ರಿಸಲ್ಟ್ ಬಂದೇ ಬರುತ್ತೆ. ಜೂನ್ 20 ನೆಕ್ಸ್ಟಿಗೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಎಂಡ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದರಿಂದಾಗಿ ನಾವು ನಿಮಗೆ ಯಾವುದು ಡೌಟ್ ಇದ್ದರೂ ಅದಕ್ಕೆ